ನಮಸ್ಕಾರ ವೀಕ್ಷಕರೇ, ಟೈಮ್ ಟ್ರಾವೆಲರ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಧರ್ಮವು ಕುಸಿದಾಗ, ಸತ್ಯ ಮರೆಯಾದಾಗ, ಮಾನವ ತನ್ನ ಆತ್ಮವನ್ನೇ ಮಾರಿಕೊಂಡಾಗ ಆರಂಭವಾಗುತ್ತದೆ ಕಲಿಯುಗದ ಅಂತ್ಯ. ಭಾರತೀಯ ಪುರಾಣಗಳ ಪ್ರಕಾರ ನಾವು ಈಗ ಕಲಿಯುಗದಲ್ಲಿ ಬದುಕುತ್ತಿದ್ದೇವೆ. ಕಲಿಯುಗ ಅಂದರೆ ಅಜ್ಞಾನ, ಪಾಪ, ಲೋಭ, ಮೋಸ, ಅಹಂಕಾರ, ದುಷ್ಟತನಗಳ ಕಾಲ. ಆದರೆ ಈ ಯುಗದ ಅಂತ್ಯ ಹೇಗಿರುತ್ತದೆ? ಮಾನವ ಕುಲದ ಭವಿಷ್ಯ ಏನು? ದೇವರು ಮತ್ತೆ ಭೂಮಿಗೆ ಬರ್ತಾರಾ? ಹೌದು, ಇದೊಂದು ಕಥೆಯಲ್ಲ, ಇದು ಪುರಾಣಗಳಲ್ಲಿ ಬರೆದಿರುವ ಭವಿಷ್ಯದ ಗಂಭೀರ ಎಚ್ಚರಿಕೆ. ಮಹಾಭಾರತ ಯುದ್ಧ ಮುಗಿದಾಗ ದ್ವಾಪರ ಯುಗ ಅಂತ್ಯವಾಯಿತು. ಅಂದೇ ಕಲಿಯುಗ ಪ್ರಾರಂಭವಾಯಿತು. ಧರ್ಮದ 4 ಕಾಲುಗಳಲ್ಲಿ 3 ಕಾಲು ಮುರಿದು ಹೋಗುತ್ತವೆ. ಉಳಿಯುವುದು ಒಂದೇ, ಅದು ಸತ್ಯ. ಆದರೆ ಕಾಲ ಕಳೆದಂತೆ ಅದು ಕೂಡ ಕುಸಿಯುತ್ತದೆ. ಹೌದು ವೀಕ್ಷಕರೇ, ಪುರಾಣಗಳಲ್ಲಿ ಬರೆದಿರುವ ಪ್ರಕಾರ ಕಲಿಯುಗದ ಲಕ್ಷಣಗಳು ಯಾವ ರೀತಿ ಇರುತ್ತದೆ ಎಂದರೆ, ರಾಜರು ಅವರು ಜನರ ರಕ್ಷಕರಲ್ಲ, ದೋಚುವವರಾಗಿರುತ್ತಾರೆ. ಹಣವೇ ದೇವರಾಗಿರುತ್ತದೆ. ಮದುವೆ ಪ್ರೀತಿಯಲ್ಲ, ವ್ಯವಹಾರವಾಗುತ್ತದೆ. ಗುರು ಜ್ಞಾನ ಕೊಡದೆ ಹಣ ಬೇಡುವವನಾಗಿರುತ್ತಾನೆ. ಮಕ್ಕಳು ತಂದೆ ತಾಯಿಗೆ ಗೌರವ ಕೊಡದೆ ಬಿಡುತ್ತಾರೆ. ಧರ್ಮ ಪ್ರದರ್ಶನವಾಗುತ್ತದೆ, ಭಕ್ತಿ ನಾಟಕವಾಗುತ್ತದೆ. ಇಂದು ಸಮಾಜ ನೋಡಿ, ಇದು ಎಲ್ಲವೂ ನಡೆಯುತ್ತಿದೆಯೇ ಎಂದು. ಯುದ್ಧಗಳು, ಆಕ್ರಮಗಳು, ನೈತಿಕತೆ ಕುಸಿತ, ಪ್ರಕೃತಿ ಕೋಪ ಇವೆಲ್ಲವೂ ಕಲಿಯುಗದ ಅಂತ್ಯದ ಸೂಚನೆಗಳೇ ಗೊತ್ತಿಲ್ಲ. ಆದರೆ ಪುರಾಣಗಳ ಪ್ರಕಾರ ಕಲಿಯುಗದ ಅಂತ್ಯದ ಸಮಯದಲ್ಲಿ ಚಂಡಮಾರುತಗಳು ಹೆಚ್ಚಾಗುತ್ತವೆ, ಸಮುದ್ರ ಮಟ್ಟ ಏರುತ್ತದೆ, ಅಸಹಜ ಬೆಂಕಿ, ಉಷ್ಣತೆ, ಭೂಕಂಪಗಳು. ಜನರು ಭಯದಲ್ಲಿ ಬದುಕುತ್ತಾರೆ. ಪ್ರಕೃತಿ ಮಾನವನಿಗೆ ಹೇಳುತ್ತದೆ, ನೀನು ಮಿತಿ ಮೀರಿದ್ದೀಯಾ ಎಂದು. ಹೌದು ವೀಕ್ಷಕರೇ, ಕಲಿಯುಗದ ಅಂತ್ಯದಲ್ಲಿ ಸತ್ಯ ಮಾತನಾಡುವವರು ಅಪರೂಪ, ಶುದ್ಧ ಭಕ್ತಿ ಅಪರೂಪ, ನ್ಯಾಯ ಸಿಗುವುದೇ ಕಷ್ಟ. ದುಷ್ಟರು ಅಧಿಕಾರವನ್ನು ಹಿಡಿಯುತ್ತಾರೆ. ಅಂದು ಭೂಮಿಯ ಮೇಲೆ ಅಧರ್ಮ ಆಳ್ವಿಕೆ ಸಂಪೂರ್ಣವಾಗುತ್ತದೆ. ಅದು ಸಹಿಸಲಾಗದ ಮಟ್ಟಕ್ಕೆ ಏರುತ್ತದೆ. ದುಷ್ಟತನವು ನರ್ತನ ಮಾಡುವ ಸಮಯದಲ್ಲಿ ವಿಷ್ಣುವಿನ ದಶಮ ಅವತಾರ ಪ್ರತ್ಯಕ್ಷವಾಗುತ್ತದೆ. ಅದೇ ಕಲ್ಕಿ. ಶ್ವೇತ ಕುದುರೆಯ ಮೇಲೆ ಸವಾರಿ ಮಾಡುವ ಯೋಧ, ಹಸ್ತಧ್ವಜದಲ್ಲಿ ಚಲಿಸುವ ಕತ್ತಿ. ಅಂಬಲ ಎಂಬ ಗ್ರಾಮದಲ್ಲಿ ಧರ್ಮವನ್ನು ಸ್ಥಾಪಿಸಲು, ದುಷ್ಟರನ್ನು ಸಂಹರಿಸಲು ಕಲ್ಕಿ ಹುಟ್ಟುತ್ತಾರೆ. ಕಲಿಯುಗದ ಅಂತ್ಯದ ಕೊನೆಯ ದಿನಗಳು. ರಾತ್ರಿ ಆಕಾಶ ಕೆಂಪಾಗುತ್ತದೆ, ನಕ್ಷತ್ರಗಳು ಬೀಳುತ್ತವೆ, ಭೂಮಿಯು ನಡುಗುತ್ತದೆ. ಅಂದೇ ಒಂದು ದಿವ್ಯ ಶಬ್ದ ಕೇಳಿಸುತ್ತದೆ. ಶಂಬಲದಲ್ಲಿ ಜನಿಸಿದ ಕಲ್ಕಿ ತನ್ನ ಕುದುರೆಯ ಮೇಲೆ ಸವಾರಿ ಮಾಡಿ ಹೊರಟು ಬರುತ್ತಾನೆ. ಅವರ ಕತ್ತಿಯ ಬೆಳಕು ಸೂರ್ಯನಿಗಿಂತ ಪ್ರಖರ. ಅವರು ದುಷ್ಟ ಜನರನ್ನು ಸಂಹರಿಸುತ್ತಾರೆ, ಅಧರ್ಮದ ಸೇನೆಗಳನ್ನು ನಾಶ ಮಾಡುತ್ತಾರೆ. ಹೌದು ವೀಕ್ಷಕರೇ, ಪುರಾಣಗಳ ಪ್ರಕಾರ ಭೂಮಿಯಲ್ಲಿ ದೊಡ್ಡ ಯುದ್ಧಗಳು ನಡೆಯುತ್ತವೆ. ಕೋಟ್ಯಾಂತರ ಜನರು ಸಾವನ್ನಪ್ಪುತ್ತಾರೆ. ಹಳೆಯ ನಾಗರಿಕತೆ ಕುಸಿಯುತ್ತದೆ. ಇದು ಸಂಪೂರ್ಣ ಅಂತ್ಯ ಅಲ್ಲ, ಇದು ಶುದ್ಧೀಕರಣ, ಹಳೆಯ ಪಾಪಗಳನ್ನು ತೊಳೆದು ಹಾಕುವ ಪ್ರಕ್ರಿಯೆ. ಕಲ್ಕಿಯ ವಿಜಯದ ನಂತರ ಧರ್ಮ ಮತ್ತೆ ಸ್ಥಾಪನೆಯಾಗುತ್ತದೆ, ಸತ್ಯ ಮತ್ತೆ ಶಕ್ತಿಯಾಗುತ್ತದೆ, ಮಾನವರು ದೀರ್ಘಾಯುಷಿಗಳಾಗುತ್ತಾರೆ, ಮನಸ್ಸು ಶುದ್ಧವಾಗುತ್ತದೆ, ಹೊಸ ಯುಗ ಪ್ರಾರಂಭವಾಗುತ್ತದೆ. ಅದೇ ಸತ್ಯಯುಗ. ಪುರಾಣಗಳ ಪ್ರಕಾರ ಕಲಿಯುಗದ ಅವಧಿ 4,32,000 ವರ್ಷ. ಆದರೆ ನಾವು ಇನ್ನೂ ಪ್ರಾರಂಭ ಭಾಗದಲ್ಲೇ ಇದ್ದೇವೆ. ಈ ಕಥೆಯ ಅಂತಿಮ ಸಂದೇಶವೇನೆಂದರೆ, ಭವಿಷ್ಯದ ಭಯಾನಕ ಚಿತ್ರಣ ಅಲ್ಲ, ಇದು ಒಂದು ಎಚ್ಚರಿಕೆಯ ಗಂಟೆ. ಕಲ್ಕಿ ಬರುವ ಮುಂಚೆ ನಮ್ಮೊಳಗಿನ ಕಲ್ಕಿಯನ್ನು ಜಾಗೃತಗೊಳಿಸಬೇಕು, ಧರ್ಮವನ್ನು ಉಳಿಸಬೇಕು, ಸತ್ಯವನ್ನು ಪಾಲಿಸಬೇಕು, ಮಾನವ ತತ್ವವನ್ನು ಕಾಪಾಡಬೇಕು. ಕಲಿಯುಗದ ಅಂತ್ಯ ಎಂದರೆ ಬಾಹ್ಯ ಯುದ್ಧ ಅಲ್ಲ, ಅದು ಒಳಗಿನ ಯುದ್ಧ. ಕಲಿಯುಗದ ಅಂತ್ಯ ಯಾವಾಗ? ಅದು ದೇವರ ಕೈಯಲ್ಲಿರಬಹುದು, ಆದರೆ ಧರ್ಮ ಉಳಿಸುವ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ. ನಿಮಗೆ ಈ ಮಹಾಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.